ಖಂಡಿತವಾಗಿಯೂ ಇಲ್ಲ. ಈ ವಾಕ್ಯ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಬ್ಸಲ್ಯೂಟ್ಲಿ ನಾಟ್. ಅಬ್ಸಲ್ಯೂಟ್ಲಿ ನಾಟ್. ನೀವು ನನ್ನೊಂದಿಗೆ ಬರುತ್ತೀರಾ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಆರ್ ಯು ಕಮಿಂಗ್ ವಿತ್ ಮೀ? ಆರ್ ಯು ಕಮಿಂಗ್ ವಿತ್ ಮೀ? ನೀವು ಖಚಿತವಾಗಿರುವಿರಾ? ಇದಕ್ಕೆ ಆರ್ ಯು ಶ್ಯೂರ್? ಆರ್ ಯು ಶ್ಯೂರ್? ಆದಷ್ಟು ಬೇಗ ಅಂದರೆ ಏನಾದ್ರು ಒಂದು ಕೆಲಸ ಮಾಡಾಗ ಹೇಳ್ತೀವಲ್ಲ, ಅದಕ್ಕೆ ಇಂಗ್ಲೀಷ್ನಲ್ಲಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಆದಷ್ಟು ಬೇಗ. ನನ್ನನ್ನು ನಂಬಿ. ನನ್ನನ್ನು ನಂಬಿ ಅನ್ನೋಕ್ಕೆ ಬಿಲೀವ್ ಮೀ. ಬಿಲೀವ್ ಮೀ. ನನ್ನನ್ನು ನಂಬಿ. ಅದನ್ನು ಕೊಳ್ಳಿ ಅಥವಾ ಅದನ್ನು ತಗೊಳ್ಳಿ ಅನ್ನೋಕ್ಕೆ ಬೈ ಇಟ್. ಬೈ ಇಟ್. ಅದನ್ನು ಕೊಳ್ಳಿ. ನಾಳೆ ನನ್ನನ್ನು ಕರೆ ಮಾಡಿ. ನನ್ನ ಕರೀರಿರ್ತೀವಲ್ಲ, ಅದಕ್ಕೆ ಕಾಲ್ ಮೀ ಟುಮಾರೋ. ಕಾಲ್ ಮೀ ಟುಮಾರೋ. ನೀವು ನಿಧಾನವಾಗಿ ಮಾತನಾಡಬಹುದೇ? ನೀವು ನಿಧಾನವಾಗಿ ಮಾತನಾಡಬಹುದೇ? ಇದಕ್ಕೆ ಕ್ಯಾನ್ ಯು ಸ್ಪೀಕ್ ಸ್ಲೋಲಿ? ಕ್ಯಾನ್ ಯು ಸ್ಪೀಕ್ ಸ್ಲೋಲಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ನೆಕ್ಸ್ಟ್, ನನ್ನ ಜೊತೆ ಬಾ ಅಂದರೆ ಎಲ್ಲಿಗಾರು ಹೋಗಾಗ ಕರಿತೀವಲ್ಲ, ಹಾಗೆ ಇಂಗ್ಲೀಷ್ನಲ್ಲಿ ಕಮ್ ವಿತ್ ಮೀ ಅಂತ ಹೇಳಬೇಕು. ಕಮ್ ವಿತ್ ಮೀ. ಅಭಿನಂದನೆಗಳು. ಅಭಿನಂದನೆಗಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್, ಸರಿ ಮಾಡಿ. ಅದನ್ನು ಸರಿ ಮಾಡಿ, ರಿಪೇರಿ ಮಾಡಿ ಅಂತೀವಲ್ಲ, ಡೂ ಇಟ್ ರೈಟ್. ಡೂ ಇಟ್ ರೈಟ್. ನಿಮಗೆ ಅರ್ಥ ಆಯಿತು. ನಿಮಗೆ ಅರ್ಥ ಆಯಿತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಡೂ ಯು ಅಂಡರ್ಸ್ಟ್ಯಾಂಡ್? ಡೂ ಯು ಅಂಡರ್ಸ್ಟ್ಯಾಂಡ್? ನಿಮಗಿದು ಬೇಕಾ? ನಿನಗಿದು ಬೇಕಾ ಅನ್ನೋಕ್ಕೆ ಡೂ ಯು ವಾಂಟ್ ಇಟ್? ಡೂ ಯು ವಾಂಟ್ ಇಟ್? ನಿಮಗೆ ಏನಾದರೂ ಬೇಕೇ? ನಿಮಗೆ ಏನಾದರೂ ಬೇಕೇ? ಡೂ ಯು ವಾಂಟ್ ಸಮಥಿಂಗ್? ಡೂ ಯು ವಾಂಟ್ ಸಮಥಿಂಗ್? ಅದನ್ನು ಮಾಡಬೇಡಿ. ಅದನ್ನು ಮಾಡಬೇಡಿ. ಡೋಂಟ್ ಡೂ ಇಟ್. ಡೋಂಟ್ ಡೂ ಇಟ್. ನನಗೆ ಅದು ಹೇಳಬೇಡ. ನನಗೆ ಅದು ಹೇಳಬೇಡ. ಡೋಂಟ್ ಟೆಲ್ ಮೀ ದ್ಯಾಟ್. ಡೋಂಟ್ ಟೆಲ್ ಮೀ ದ್ಯಾಟ್. ನನಗೆ ಸಹಾಯ ಮಾಡು ಅನ್ನೋಕ್ಕೆ ಗಿವ್ ಮೀ ಎ ಹ್ಯಾಂಡ್. ಗಿವ್ ಮೀ ಎ ಹ್ಯಾಂಡ್. ಇನ್ನೊಂದು ಅರ್ಥದಲ್ಲಿ ಗಿವ್ ಮೀ ಎ ಹೆಲ್ಪ್ ಅಂತಲೂ ಹೇಳ್ತೀವಿ. ಮುಂದೆ ಹೋಗಿ. ಮುಂದೆ ಹೋಗಿ. ಗೋ ರೈಟ್ ಅಹೆಡ್. ಅಹೆಡ್ ಅಂದರೆ ಮುಂದೆ. ನಿಮ್ಮ ಪ್ರವಾಸ ಶುಭವಾಗಿರಲಿ ಅನ್ನೋಕ್ಕೆ ಹ್ಯಾವ್ ಎ ಗುಡ್ ಟ್ರಿಪ್. ಹ್ಯಾವ್ ಎ ಗುಡ್ ಟ್ರಿಪ್. ನೀವು ಮುಗಿಸಿದ್ದೀರಾ? ನೀವು ಮುಗಿಸಿದ್ದೀರಾ? ಹ್ಯಾವ್ ಯು ಫಿನಿಶ್ಡ್? ಹ್ಯಾವ್ ಯು ಫಿನಿಶ್ಡ್? ಅವನಿಗೆ ಸಮಯವಿಲ್ಲ. ಅವನಿಗೆ ಟೈಮ್ ಇಲ್ಲ ಅಂತೀವಲ್ಲ, ಹಾಗೆ ಹಿ ಡಸಂಟ್ ಹ್ಯಾವ್ ಟೈಮ್. ಹಿ ಡಸಂಟ್ ಹ್ಯಾವ್ ಟೈಮ್. ಅವರು ದಾರಿಯಲ್ಲಿದ್ದಾರೆ ಅಥವಾ ದಾರಿಯಲ್ಲಿ ಬರ್ತಿದ್ದಾರೆ ಅನ್ನೋಕ್ಕೆ ಹಿ ಈಸ್ ಆನ್ ಹೀಸ್ ವೇ. ಹಿ ಈಸ್ ಆನ್ ಹೀಸ್ ವೇ. ನೀವು ಹೇಗೆ ಮಾಡುತ್ತಿದ್ದೀರಿ? ಒಂದು ಕೆಲಸ ಮಾಡುವಾಗ ಕೇಳ್ತೀವಲ್ಲ, ಅದನ್ನೇ ಹೌ ಆರ್ ಯು ಡೂಯಿಂಗ್? ಹೌ ಆರ್ ಯು ಡೂಯಿಂಗ್? ನೀವು ಎಲ್ಲಿಯವರೆಗೆ ಉಳಿಯುತ್ತಿದ್ದೀರಿ ಅಥವಾ ಎಲ್ಲಿ ತನಕ ಇರ್ತೀರಿ ಅನ್ನೋಕ್ಕೆ ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್? ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್? ಎಷ್ಟು ಎಷ್ಟು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಇದು ಎಲ್ಲರಿಗೂ ಗುರ್ತಿರೋದೆ ಹೌ ಮಚ್. ಹೌ ಮಚ್ ಅಂದರೆ ಎಣಿಸುವ ಪದಗಳಿಗೆ ಹೌ ಮಚ್ ಅಂತ ಕರಿತೀವಿ. ನಾನು ಅವಳ ಬಗ್ಗೆ ಹುಚ್ಚನಾಗಿದ್ದೇನೆ ಅಂದರೆ ಅವಳು ಭಾಳ ಹಚ್ಕೊಂಡೀನಿ ಅಂತೀವಲ್ಲ, ಹಾಗೆ ಐ ಆಮ್ ಕ್ರೇಜಿ ಅಬೌಟ್ ಹರ್. ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡುತ್ತಿದ್ದೇನೆ. ನನ್ನ ಸಮಯವನ್ನು ನಾನು ವ್ಯರ್ಥ ಮಾಡುತ್ತಿದ್ದೇನೆ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ ಐ ಆಮ್ ವೇಸ್ಟಿಂಗ್ ಮೈ ಟೈಮ್. ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಅಂತ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳೋದು. ನಾನು ಮಾಡಬಲ್ಲೆ. ನಾನು ಮಾಡಬಲ್ಲೆ ಅನ್ನೋಕ್ಕೆ ಐ ಕ್ಯಾನ್ ಡೂ ಇಟ್. ಐ ಕ್ಯಾನ್ ಡೂ ಇಟ್.
ಇದು ನನಗೆ ನಂಬಲು ಸಾಧ್ಯವಿಲ್ಲ ಅನ್ನೋಕ್ಕೆ ಐ ಕಾಂಟ್ ಬಿಲೀವ್ ಇಟ್ ಅಂತ ಹೇಳ್ತೀವಿ.